ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಊರ್ ಕಡೆ ಹೋದ್ರೆ ಎಷ್ಟು ಆರಾಮಾಗಿರ್ತೀವಿ, ಟೆನ್ಷನ್ ಫ್ರೀ ಆಗಿ, ಏನು ಕೆಲಸಗಳಿಲ್ದಲೆ. ಬೆಂಗಳೂರಲ್ಲಿ ಇದ್ರೆ ಒಂದಲ್ಲ ಒಂದು ಕೆಲಸಗಳು ಏನಾದರೂ ಅಂಟಾಕಥನೇ ಇರುತ್ತೆ, ಅದು ಸಡನ್ ಆಗಿ ಬರುತ್ತೆ. ಇವತ್ತು ಹಂಗೆ ಆಗಿದ್ದು. ಬೆಳಗ್ಗೆ ಒಂದು ಫೋನ್ ಕಾಲ್ ಬಂತು, ಸೊ ಹೊರಗಡೆ ಹೋಗ್ಬೇಕಾಗಿ ಬಂತು. ಇವಾಗ ಹೊರಟಿದೀವಿ, ರೆಡಿ ಆಗಿದ್ದೀನಿ ನಾನು. ಮನುದು ಯಾವಾಗ್ಲೂ ಇದೊಂದು ಗೋಳು, ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿ ರೆಸ್ಟ್ ರೂಮ್ ಅಲ್ಲಿ ಕುತ್ಕೊಬಿಡ್ತಾರೆ, ಮೊಬೈಲ್ ಹಾಕೋಬಿಟ್ಟು 15 ಮಿನಿಟ್ಸ್ ಆದರೂ ಎದ್ದು ಬರಲ್ಲ, ಕರಿತಾನೇ ಇರಬೇಕು. ಮನೂ ಲೇಟ್ ಆಯಿತು ಅಂತ. ಇವಾಗೂ ಅದೇ ಸೀನ್ ನಡೀತಾ ಇದೆ. ಕರಿತಾ ಇದ್ದೀನಿ. ಈಗ ಏನಿಲ್ಲ, ಅವ್ರು ಬಂದ ತಕ್ಷಣ ಹೊರಡೋದೆ. ಏನಿಲ್ಲ, ಒಂದು ಸಣ್ಣ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರೋದು. ಅಡುಗೆ ಎಲ್ಲ ಮುಗಿಸಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಊರಿಂದ ಮಟನ್ ತಂದಿದ್ನಲ್ಲ, ಅದು ಮಟನ್ ಸಾಂಬಾರು ಮಾಡಿದ್ದೀನಿ ಇವತ್ತು, ಅದಷ್ಟೇ ಮಾಡಿರೋದು. ಬಂದಮೇಲೆ ಅನ್ನ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂತ. ಸೊ ನೋ ಕಿಚನ್ ಟೆನ್ಷನ್ ಇವತ್ತು. ಆಯ್ತಮ್ಮನು ಮದ್ವೆಗೆ ಹೋಗಂಗೆ ರೆಡಿ ಆಯ್ತಾ ಇದೆಯಲ್ಲಪ್ಪ. ಹೆಣ್ಣು ನೋಡಕ್ ಬರ್ಬೇಕಾದ್ರೂ ಇಷ್ಟು ರೆಡಿ ಆಗಿರ್ಲಿಲ್ವೇ? ನಾನು ಬ್ರಷೇ ಮಾಡ್ದಲ್ಲೇ ಬಂದಿದ್ದ ಗೊಬ್ಬ. ಅಯ್ಯೋ ಇವತ್ತು ಬ್ರಷೇ ಮಾಡಿಲ್ಲ ಅಂತ ಇದಾಲೆ ಹೇಳಿದ್ದೀನಿ ಅನ್ಸುತ್ತೆ ಒಂದ್ಸರಿ. ನಾ ಫಸ್ಟ್ ಟೈಮ್ ಅವರು ನೋಡಕ್ ಬರ್ಬೇಕಂದ್ರೆ ಬ್ರಷೇ ಮಾಡ್ಕೊಂಡಿರ್ಲಿಲ್ಲ. ಸಾಹೇಬ್ರು ಸ್ನಾನ ಮಾಡ್ಕೊಂಡು ಬಂದಿದ್ರು. ಅದಾದ್ಮೇಲೆ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಹೇಳ್ತಿದ್ರು, ಗೊತ್ತಾ ಅವತ್ತು ನಾನು ಏನಕ್ಕೆ ಮಾತಾಡಿಲ್ಲ ಅಂದ್ರೆ ಬ್ರಷೇ ಮಾಡ್ಕೊಂಡು ಬಂದಿರ್ಲಿಲ್ಲ ಅಂತ. ಟೆನ್ಷನ್ ಅದು ನಮ್ದು ಹವಾ ಆಗಿತ್ತು. ಇಬ್ರು ಆರಾಮಾಗಿ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಹರಟೆ ಹೊಡ್ಕೊಂಡು ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಮಾತಾಡೋಕ್ಕೇನು ಮಾತುಕತೆನೇ ಸಿಗ್ತಾ ಇಲ್ಲ. ಏನಾಯ್ತು ಮಾತಾಡೋದು? ಅದಕ್ಕೆ ಮುಖ ನೋಡ್ಕೊಂಡು ಕೂತಿದ್ವಿ ಇಬ್ರದೂನು. ತಡಿಯಪ್ಪ ಎದ್ದು ವಿಡಿಯೋನಾದ್ರು ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದ್ಸರಿ ಹಂಗೆ ಅಲ್ವಾ ಮನು, ಕುತ್ಕೊಂಡ್ರೆ ಏನು ಮಾತಾಡಕ್ ಮಾತೇ ಇಲ್ವೇನೋ ಅನ್ಸತ್ತೆ, ಹಿಂಗೆ ಫ್ರೀ ಆಗಿದ್ದಾಗ. ಅದೇ ಇಲ್ಲಿ ಏನಾದ್ರೂ ಬ್ಯುಸಿ ಇರ್ತೀವಲ್ಲ, ಮಾತಾಡಕ್ ಬೇಜಾನಿರತ್ತೆ, ಅವಾಗ ಮಾತಿಗೆ ಸಿಗಲ್ಲ. ಸುಮ್ಮನಿರು, ಆಮೇಲೆ ಮಾತಾಡ್ಸು, ಇವಾಗ ಬ್ಯುಸಿ ಇದ್ದೀನಿ ಅಂತಾರೆ. ಸೀಬೆಹಣ್ಣು ಊರಿಂದ ತಂದೆ ನಾವು 3 ದಿನ ಆಯಿತು, ಇನ್ನೂ ಇಲ್ಲೇ ಇದೆ. ಒಂದು ಬ್ಯಾಚ್ ಹೋಯ್ತು, ಇನ್ನೊಂದು ಬ್ಯಾಚ್ ಹೋಗೋ ಬ್ಯಾಲೆನ್ಸ್ ಇದೆ. ಅದು ಯಾವಾಗ ಹೋಗುತ್ತೆ? ಇನ್ನು 2 ಅವರ್ಗೆ ಹೋಗುತ್ತೆ. 2 ಅವರ್ ಇವತ್ತು ಹೋಗುತ್ತಾ? ಇಲ್ಲ ಅಂದರೆ ಅದು ಹಣ್ಣಾಗಿ ಹೋಗ್ಬಿಡತ್ತೆ. ತೀರಾ ಹಣ್ಣಾಗ್ಬಿಟ್ರೆ ನಮಗೆ ಇಷ್ಟ ಆಗಲ್ಲ. ಕೆಲವ್ರದ್ದು ಟೇಸ್ಟ್ ಒಂದೊಂದು ಥರ ಇರುತ್ತೆ, ಗೊತ್ತಿಲ್ಲ. ಅದಕ್ಕೇ ಈಗ ನಮ್ಮ ಥರ ಏನಾದ್ರೂ ಹಾಫ್ ರೈಪ್ ಆಗಿರೋದು ತಿನ್ನೋಕೆ ಇಷ್ಟಪಡೋರಿಗೆ ಫುಲ್ ಹಣ್ಣಾಗ್ಬಿಟ್ರೆ ಕಷ್ಟ. ನಮಗೇನು ಪರವಾಗಿಲ್ಲ, ನಮ್ಗೆ ಹಣ್ಣೇ ಬೇಕು. ನನಗೆ ಅದನ್ನೇ ಹೇಳಿದ್ದು, ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ. BMW ಅಂತ BMW ಕಾರ್ ಅಂತೂ ತಗೊಳಕ್ಕಾಗಲ್ಲ. ಸಾರಿ, ಕಾರ್ ಇಷ್ಟ ಇಲ್ಲ. BMW ಬೈಕ್ ತಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಟೀ ಶರ್ಟ್ ಆದರೂ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡು ಹಂಗೆ. ಬೊಮ್ಮನಹಳ್ಳಿ ಮಂಜುಳಾ ಅಂತದು. ಬೊಮ್ಮನಹಳ್ಳಿ ಮಂಜುಳಾ ಗಿಫ್ಟ್ ಮಾಡಿರೋದು ಇದು. ನಾನೇ ಕೊಡ್ಸಿರೋದು ಇದು ಟೀ ಶರ್ಟ್. ಅದಕ್ಕೆ ನಾನು ಹೆಸರಾಗಿ ಕೊಡ್ಸಿದ್ದೀನಿ ನನ್ನ ಲೋಗೋ ಜೊತೆಗೆ. ಬೆಳ್ಳೂರು ಕ್ರಾಸ್ ಮಂಜುಳಾ. ವೇಸ್ಟು ಯಾಕೋ ಬಿಡ್ತೀನಿ. ಡಬ್ಲ್ಯೂಗೆ ವೇಸ್ಟೇ. ವುಮೆನ್ ಆಗುತ್ತೆ. ಯಾರು ಅದಂಗಾಗತ್ತೆ? ಮಂಜುಳಾ ಅಂತ ಬಂದರೆ ವುಮನ್ ಅಂತಾನೆ ಆಗುತ್ತೆ. ಮಂಜುಳಾ ಅಂತ ಹುಡುಗರ ಇಟ್ಟು ಬೆಳ್ಳೂರು ಕ್ರಾಸ್ ಮಂಜುಳಾ ಅಂತ W ಬಿಡು, ಆಮೇಲೆ ನೋಡೋಣ. ಅದನ್ನ ಇಲ್ಲ, ಅದು ಅಷ್ಟೇ. ಅದನ್ನ ಏನ್ ಗೊತ್ತಾ, ಕೆಲವರು ಹಿಂಗ್ ನೋಡೋರು ಇರ್ತಾರೆ. ಉಲ್ಟಾ ನೋಡೋರಿಗೆ ಇದು ಮಂಜುಳಾ, ಸೀದಾ ನೋಡೋರಿಗೆ ಇದು ಮಂಜುಳಾ. ಆಯ್ತಾ? ಒಟ್ನಲ್ಲಿ ಹೆಂಗ್ ನೋಡಿದ್ರು ಒಂದು ಉಲ್ಟಾ ಆಗಿ ಆಗ್ತೈತೆ. ಅದು ವೇಸ್ಟ್. ಸಾಟರ್ಡೇಸ್ ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಸಾಟರ್ಡೇ ಇಸ್ ಮೈ ಡೇ. ಅವತ್ತೇನು ಮಾಡಲ್ಲ, ಬರೀ ರಿಲ್ಯಾಕ್ಸ್ ಮಾಡೋದು. ನನಗೇನು ಮಾಡಬೇಕು ಅನ್ಸುತ್ತೆ ಅದನ್ನು ಮಾಡೋದು. ಕಂಪ್ಲೀಟ್ ಮಂಡೇ ಆಗಿರುತ್ತೆ. ಸೊ ಹಂಗಾಗಿ ಯಾವುದು ಫೋರ್ಸ್ ಇರಲ್ಲ, ನೀವು ಇದನ್ನೇ ಮಾಡಬೇಕು, ಈ ಟೈಮ್ಗಿದೆ ಹಿಂಗೆ ಮಾಡಬೇಕು ಅಂತ ಸ್ಕೆಡ್ಯೂಲ್ಸ್ ಇರಲ್ಲ. ನೋ ಸ್ಕೆಡ್ಯೂಲ್ಸ್ ಡೇ ಇಸ್ ಸಾಟರ್ಡೇ. ಅವತ್ತು ಒಂದೇ ದಿನ. ಇನ್ನು ಸಂಡೇ ನಿಮಗೆ ಗೊತ್ತಿರೋಂಗೆ ನಂದು ಕ್ಲೀನಿಂಗ್ ಡೇ. ಎದ್ದು ಎಲ್ಲನೂ ಉಚ್ಕೊಂಡು ತೊಳ್ಕೊಂಡು ಇರ್ತೀನಿ. ಸೊ ಅರ್ಧ ದಿನ ಅದರಲ್ಲೇ ಹೋಗ್ಬಿಡತ್ತೆ. ಈಗ ಚೆನ್ನಾಗಿ ಮಲಗಿದ್ದು ನಿದ್ದೆ ಹೊಡ್ಕೊಂಡು ಎದ್ದು ಬರ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು. ನಮ್ಮ ಅಕ್ಕಂಗೆ ಒಂದು ಕಾಟನ್ ಡ್ರೆಸ್ಸು ವಿಡಿಯೋದಲ್ಲೇ ಹೇಳ್ತಾ ಇದ್ಲಲ್ಲ, ಇದು ಸೊಸೈಟಿ ಬಟ್ಟೆ ಇದ್ದಂಗಿದೆ ಅಂತ. ಅದೇನೋ ಅವಳಿಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಅಂತೆ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಇನ್ನು ನಾನು ಸಲ್ವಾರ್ ಕಮೀಸ್ ಎಲ್ಲ ಹಾಕ್ಕೊಳ್ಳಲ್ಲ, ನಾನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮನು ನೀನು ಹಾಕಲ್ಲ, ವೇಸ್ಟ್ ಮಾಡ್ತೀಯ, ಬಿಲ್ಕುಲ್ ಬೇಡ ಅಂತಂದ್ರು. ಅದೇನೋ ನಾನು ಹಾಕೋದೇ ಇಲ್ಲ. ಹಂಗಾಗಿ ಅದನ್ನೊಂದು ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಒಂದು ಸ್ವಲ್ಪ ಥಿಂಗ್ಸ್ ಬೇಕು ನನಗೆ. ಏನಾರ ತಗೊಂಡು ಬರೋಣ? ಈಗಲೇ ಹೋಗೋಣ?
ಈಗಲೇ ಹೋಗೋಣ, ನನ್ನ ಸ್ಪೆಕ್ಸ್ ತಗೋದು. ಅದು ಸ್ಪೆಕ್ಸ್ ಬ್ರೇಕ್ ಆಗೋಯ್ತು ಬನ್ನೋದು. ಎಲ್ಲ ಐತದು ಕೊಡಿ. ನಾನು ಮುಟ್ಬೇಡ, ಅದು ತಿರ್ಗಾ ಗ್ಲಾಸ್ ಬಂದ್ಬಿಡತ್ತಾ? ಮುಟ್ಟಿದ್ರು ಬಂದ್ಬಿಡತ್ತಾ? ಅರೆ ಗ್ಲಾಸ್ ಅಲ್ಲ, ಫ್ರೇಮ್ ಅದು ಬ್ರೇಕ್ ಆಯ್ತು. ಮೇ ಬಿ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ. ನಿನ್ನ ಫ್ರೆಂಡಿಗೆ ಕೊಡೋ ಅಷ್ಟೊತ್ತಿಗೆ ನಾವೇ ಖಾಲಿ ಮಾಡಾಕಿರ್ತೀವಿ ಇದನ್ನ. ಅವ್ನು ಬರ್ತೀನಿ ಅಂದ ಬಂದೆ ಹೇಳ್ಬಿಡು ಹಂಗಂತ. ಆಮೇಲೆ ಬಂದು 1-2 ತಗೊಂಡೋಗೋದಕ್ಕಿಂತ ಸಫಿಷಿಯೆಂಟ್ ಆಗಿದ್ದಾಗ ಬಂದು ತಗೊಂಡೋಗು ಅಂತ. ಬೆಳಗ್ಗೆಯಿಂದ 5-6 ತಿಂದಾಕಿದೀವಿ ನಾವೇ ಅವ್ರಿಗೆ ಎತ್ತಿಟ್ಟಿರೋದ್ರಲ್ಲಿ. ಓಕೆ, ಹಂಗ ರೆಡಿ ಆಗಲ್ಲ? ಮನು ಅವಸ್ಥೆ ನೋಡಕ್ಕಾಗ್ತಾ ಇಲ್ಲ ನನಗೆ. ಸಡನ್ ಆಗಿ ಹೋಗಿ ಮನುನ್ ಮಾತಾಡಿಸ್ತಾ ಇದ್ದೀನಿ, ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ ಅಂತಂದ್ರೆ ಇದೇನು ಲೈಟ್ ಬರ್ತಾ ಇಲ್ಲ ಇದು ಸಡನ್ ಆಗಿ. ಅದು ಮೂಡ್ ಇದ್ದಂಗೆ, ಮೂಡ್ ಬಂದಾಗ ಆನ್ ಆಗತ್ತೆ, ಮೂಡ್ ಇಲ್ಲ ಅಂದ್ರೆ ಆನ್ ಆಗಲ್ಲ ನಂತರ. ನೋಡಿ ತಿರ್ಗಿ ರಬ್ಬರ್ ಹಾಕೊಂಡು ಕೆಲಸ ಮಾಡ್ತಾ ಇದೀಯಲ್ಲ. ಅದು ಬಂದ್ಬಿಡತ್ತೆ ಆಚೆ. ಅದು ಹೋಗಿ ಎಕ್ಸ್ಚೇಂಜ್ ಆದರೂ ಮಾಡಿ. ಇನ್ನೂ 1 ಮಂತೆ ಆಗಿರೋದು, ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಎಕ್ಸ್ಚೇಂಜ್ ಮಾಡಲ್ಲ, ಮಾಡ್ತಾರೆ. 1 ಮಂತೆ ಅಲ್ವಾ, ಬಿಲ್ಲೆಲ್ಲ ಇಟ್ಟೈತಲ್ಲ ಅಲ್ಲಿ, ತಗೊಂಡೋಗಿ ಕೂಡ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಏನಂತೆ ಅದೇ ಫ್ರೇಮಿಗೆ ಅದೇ ಲೆನ್ಸ್ನ ಬೇರೆ ಫ್ರೇಮ್ಗೆ ಹಾಕಂತಾರೆ, ಇಟ್ಕೊಂತಾರೆ ಅಷ್ಟೇ. ಇಲ್ಲ ನಿನಗೆ ಹಾಕ್ಕೊಡ್ತಾರೆ ಬೇರೆ ಫ್ರೇಮಿಗೆ, ಅಷ್ಟೇ ಮಾಡೋದವರು. ಹೋಗೋಣ, ರೆಡಿ ಆಗ್ತೀನಿ. ಆವಾಗಲೇ ಹಾಲು ತಂದ್ರು, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೂತ್ಕೊಂಡು ಏನೋ TV ನೋಡ್ತಾ ಇದ್ದೆ. ಸೆನ್ಸಸ್ ಸ್ಟಾರ್ಟ್ ಮಾಡ್ತಾರಂತೆ ಈ ಅಂಗಡಿಗಂತೂ. ಈ 10 ದಿನದಲ್ಲಿ ಇದು 3ನೇ ಸರಿ ಹೋಗ್ತಾ ಇರೋದು. ನಮ್ಮ ಅಕ್ಕಂಗೆ ಮನು ಸೆಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮನುನೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನೇ ಸೆಲೆಕ್ಟ್ ಮಾಡೋದು. ಮೊದಲೆಲ್ಲ ನನ್ನ ಸೆಲೆಕ್ಷನ್ ಇಷ್ಟಪಡೋಳು, ಇವಾಗ ನಾನು ಬಿಟ್ಬಿಟ್ಟು ಮನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಸರಿಯಾಗಿದ್ದೀರಾ ಇಬ್ರು. ಈ ಅಂಗಡಿಯಲ್ಲಿ ತಗೊಳ್ಳೋದು ಟ್ವಿಂಕಲ್ ಅಂತ. ಸೊ ಎಕ್ಸ್ಚೇಂಜ್ ಮಾಡೋಕ್ಕೆ ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿರುತ್ತೆ. ಸ್ವೆಟರ್ ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿದೆ. ಹಾಯ್, ಅವ್ರು ಅಲ್ಲಿಂದನೇ ಹಾಯ್ ಮಾಡ್ತಾರೆ. ಹಾಯ್. ಇದು ಎಕ್ಸ್ಚೇಂಜ್ ಇತ್ತು ಅವ್ರಿಗೆ. ಈ ಕಾಟನ್ ಮೆಟೀರಿಯಲ್ ಬೇಡ ಅಂತೆ, ಬೇರೆನೇ ತೋರಿಸಿ. ಅದು ಕಾಟನ್ ಅಲ್ಲ, ಅದು ಅವತ್ತು ಆರ್ಗ್ಯಾನ್ಸಾದಲ್ಲಿ ತೋರಿಸಿದ್ರಲ್ಲ, ಸಿಲ್ಕಲ್ಲಿ, ಆ ಥರದ್ದಾದರೂ ತೋರಿಸಿ. ಸಾರಿ ಮೆಟೀರಿಯಲ್ಲು ಅವ್ರು ಸ್ಯಾರಿ ಹಾಕಲ್ಲ. ಇದು ಕಾಟನ್, ಇದು ನ್ಯೂ ಪ್ಯಾಟರ್ನ್ ಟ್ರೆಂಡ್ ಅಲ್ಲಿ ನಡೀತಿದೆ ಇದು ಮೆಟೀರಿಯಲ್. ಓಕೆ. ಇದು ದುಪಟ್ಟ ಬರುತ್ತೆ ಈ ತರ ಫ್ಯಾನ್ಸಿಯಲ್ಲಿ. ಬಟ್ ಇದಕ್ಕೆ ಐರನ್ ಬೇಕಲ್ವಾ? ಇಲ್ಲ, ಇದು ಐರನ್ ಫ್ರೀ ಮೆಟೀರಿಯಲ್. ಇದು ನೀವು ವಾಶ್ ಮಾಡಿ ಹಂಗೆ ಹಾಕ್ಬೋದು, ಆ ಥರ ಏನಿಲ್ಲ. ಚೆನ್ನಾಗಿದೆ. ಬರೀ ಬಟ್ಟೆ ನೋಡಿ, ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ಇದು ಮೆಟೀರಿಯಲ್, ಇದು ದುಪಟ್ಟ ಬರುತ್ತೆ. ದುಪಟ್ಟನೂ ಚೆನ್ನಾಗಿದೆ, ಫ್ಯಾನ್ಸಿಯಲ್ಲಿ. ಸೊ ಇದ್ರ ಥರ ಇದೇನು ಬಾಂದಿನಿ ಟೆಕ್ಸ್ಚರ್. ಕಲ್ಲರ್ ಅವ್ರಿಗೆ ಸೂಟ್, ಕಲ್ಲರು ಅವಳಿಗೆ ಸೂಟ್ ಆಗಲ್ಲ. ಇದು ಮೆಹಂದಿ ಗ್ರೀನು, ಹಳೆ ಪ್ಯಾಟ್ರನ್ ಚೆನ್ನಾಗಿತ್ತು. ಅವತ್ತೇ ನೋಡಿದ್ದೆ. ತುಂಬ ಚೆನ್ನಾಗಿದೆ. ಇದು ದುಪ್ಪಟ್ಟನು ವರ್ಕಲ್ಲಿ ಬರುತ್ತೆ ನಿಮಗೆ. ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ. ಮತ್ತು ಇದು ನಿಮಗೆ ಪ್ಯಾಂಟ್ ಈ ಥರ ಸಾಫ್ಟಲ್ಲಿ ತುಂಬ ಚೆನ್ನಾಗಿದೆ. ರಿಯಾನ್ ಮೆಟೀರಿಯಲ್ಲು. ಇದು ಟಾಪ್ ಬರುತ್ತೆ. ಚೆನ್ನಾಗಿತ್ತಲ್ವ ಇದು ಮೆಟೀರಿಯಲ್ಲು? ತುಂಬ ಚೆನ್ನಾಗಿದೆ, ಡೀಸೆಂಟ್ ಇದೆ. ಸೊ ದೊಡ್ಡ ಬರುತ್ತೆ ಇದು, ತುಂಬ ಚೆನ್ನಾಗಿದೆ. ಇದು ಡಬಲ್ XL, ಟ್ರಿಬಲ್ XL ಇರೋರು ಆರಾಮಾಗಿ ಹೊಲಿಸಬಹುದು. ಮೆಟೀರಿಯಲ್ ದೊಡ್ಡದಿದೆ. ಡಬಲ್ XL, ಟ್ರಿಬಲ್ XL ಇರ್ತಾರಲ್ಲ ಅವ್ರಿಗೂ ಸಹ ಆಗುತ್ತೆ. ಪ್ಯೂರ್ ಕಾಟನ್ ಇದು ಫ್ಯಾಬ್ರಿಕ್. ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ. ಪ್ಯಾಂಟ್ ಬಂದ್ಬಿಟ್ಟು ನಿಮಗೆ ರಿಯಾನ್ ಮೆಟೀರಿಯಲ್, ಸಾಫ್ಟ್ ರಿಯಾನ್ ಬರುತ್ತೆ. ದುಪಟ್ಟ ಬಂದ್ಬಿಟ್ಟು ನಿಮಗೆ 2.5 ಮೀಟರ್ ಬರುತ್ತೆ, ದೊಡ್ಡದು ಬರುತ್ತೆ ದುಪಟ್ಟ. ಇದು ಚೆನ್ನಾಗಿದೆ, ಜಾರ್ಜೆಟ್. ಇದು ಜಾರ್ಜೆಟ್ ಮೆಟೀರಿಯಲ್. ದುಪಟ್ಟ ಚೆನ್ನಾಗಿದೆ, ದುಪಟ್ಟ ಚೆನ್ನಾಗಿದೆ, ಡೀಸೆಂಟ್ ಇದೆ. ಕಲರ್ ಸಹ ತುಂಬಾ ಚೆನ್ನಾಗಿದೆ, ಪೇಸ್ಟಲ್ ಕಲರ್ ಆಗುತ್ತೆ. ಚೆನ್ನಾಗಿದೆ. ಇದೆ ನೋಡ್ಲಾ, ಚೆನ್ನಾಗಿದೆ. ವಿಡಿಯೋ ಕಾಲ್ ಮಾಡಿ ತೋರಿಸಿ. ಇವಾಗ ಇದು ಫೈನಲ್ ಸೆಲೆಕ್ಷನ್ ಆಯಿತು. ಇದು ಒಂದೇ ಪೀಸ್ ಅಂತೆ ಬಂದಿರೋದು ನಿನ್ನೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಕಾಟನ್ ಮೆಟೀರಿಯಲ್ ಅಲ್ಲ, ಮೆಟೀರಿಯಲ್ ಫ್ಯಾಬ್ರಿಕ್ಕು ಸಾಫ್ಟಾಗಿ ಚೆನ್ನಾಗಿ. ಆದರೆ ಇದು ಮೂರು ಥರ ಡಿಫ್ರೆಂಟ್ ಫ್ಯಾಬ್ರಿಕ್. ಇದು ಜಾರ್ಜೆಟ್ಟು. ನಿಮಗೆ ಏನೇನಿದೆ ಅಂದರೆ ಇದರಲ್ಲಿ ನಿಮಗೆ ನೋಡಿ, ಇದು ಕಾಶ್ಮೀರಿ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಮತ್ತು ಇದು ಸಾಫ್ಟ್ ಕಲಂಕಾರಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಸಾಫ್ಟ್ ಮೆಟೀರಿಯಲ್. ನಿಮಗೆ ಪ್ಯಾಂಟು ಪ್ಲೇನ್ ಕೊಟ್ಟಿಲ್ಲ, ರಿಯಾನ್ ಮೆಟೀರಿಯಲ್ ಅಲ್ಲಿ ನಿಮಗೆ ಡಾಟ್ಸ್ ಬಂದು ಈ ತರ ಇದೆ. ಮತ್ತೆ ಶಿಫಾನ್ ದುಪಟ್ಟದಲ್ಲಿ ನಿಮಗೆ ವರ್ಕ್ ಇದೆ, ಎಲ್ಲ ಲಕ್ನವಿ ವರ್ಕ್ ತರ ತುಂಬಾ ಚೆನ್ನಾಗಿದೆ. ಥ್ರೆಡ್ ವರ್ಕ್, ಇದು ಥ್ರೆಡ್ ವರ್ಕಿಂಗ್.
ತುಂಬ ಚೆನ್ನಾಗಿದೆ, ರೀಸನೇಬಲ್ ರೇಟ್ ಇದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ಸೆಲೆಕ್ಷನ್. ಇವಾಗ ಮೊನ್ನೆ ಏನೋ ನೋಡ್ಬೇಕಂತೆ ಫುಲ್ ಬ್ಯುಸಿಯಾಗಿ ಹುಡ್ಕೊಂತಾವ್ರೆ. ನೋಡ್ದಾ, ನಂಗೇನು ಬೇಡ ಬಾ ಸಾರಿ. ಅಷ್ಟೇ, ನಿನ್ನ ಬಜೆಟ್ ಆಗೋಯ್ತು ಬೇಜಾನ್ ಪರ್ಚೇಸ್ ಮಾಡಿಬಿಟ್ಟು. ಆಯ್ತಪ್ಪ, ಎಕ್ಸ್ಚೇಂಜ್. ಎಲ್ಲಿ ಬಂದರೂ ಫೋನಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ, ಅದೇ ಪ್ರಾಬ್ಲಮ್ ಇವ್ರು. ಎಲ್ಲಿಗಾದ್ರೂ ಕರ್ಕೊಂಡೋಗು, ಅಂಗಡಿ ಒಳಗಡೆ ನಿಲ್ಲಿಸ್ಬಿಡೋದು, ಫೋನಲ್ಲಿ ಹೋಗ್ಬಿಡೋದು. ನೋಡೋಣ, ಅಲ್ಲಿ ನೋಡಿ ಚೂರು ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಅಕ್ಕಿ ಇದು ಕ್ಲೀನ್ ಮಾಡೋ ಮರ ಬೇಕಿತ್ತು, ಅದಕ್ಕೆ ಅಂತ ಬಂದು ಇಲ್ಲಿ ತಗೊತಾ ಇದ್ದೀವಿ. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಾವು ಮೊನ್ನೆ ರಾಯಲ್ ಮಾರ್ಟ್ ಹೋದಾಗ ಉಪ್ಪಿನ ಜಾಡಿ ಕೇಳಿದ್ವಲ್ಲ, ಆ ಉಪ್ಪಿನ ಜಾಡಿ ನಮಗೆ ಹತ್ರ ಎಷ್ಟು 600 ರೂಪಾಯಿ ಏನೋ ಹೇಳಿದ್ರು. ಬಟ್ ಅದೇ ಜಾಡಿ ಅದೇ ಸೈಜಲ್ಲಿ ಇನ್ನೂ ಚೆನ್ನಾಗಿರೋದು 250 ರೂಪಾಯಿಗೆ ಹೋಯ್ತಿದ್ದು. ನೋಡಿ, ಇಲ್ಲಿ ವೆರೈಟಿ ಇದೆ ಗಾಡಿಗಳು. ಇದು ಸಕಾಲಾಗಿದೆ, ಮಡಕೆಟ್ಟು ಕೆಳಗೂ ಇದೆ, ಸುಮಾರು ಐಟಮ್ ಇದೆ. ಎಲ್ಲ ಓಕೆ ಪ್ರೈಸಲ್ಲಿದೆ, ಅಂದರೆ ಆ್ಯಕ್ಚುಯಲ್ ಪ್ರೈಸಲ್ಲಿದೆ. ಅಲ್ಲೆಲ್ಲ ರಾಯಲ್ ಮಾರ್ಟಲ್ಲೆಲ್ಲ ಒಂದಕ್ಕೆ ಡಬಲ್ ಪ್ರೈಸು. ₹100 ಇದೊಂದು ತೊಗೊಂಡು, ಇದೊಂದು ಜಾಡಿ ಇದೊಂದೇನೋ ತೊಗೊಂಡು ಹ್ಯಾಪಿ ಏನು ಬಂತು ಸಿಕ್ತು. ತುಂಬ ದಿನದಿಂದ ತಗೋಬೇಕು ಅಂತಂದೆ. ಈ ಅಂಗಡಿಗೆ ಯಾಕೋ ಬಂದೇ ಇರಲಿಲ್ಲ ನಾನು. ಎಷ್ಟು ಸರಿ ಓಡಾಡಿದ್ದೀವಿ, ಇಲ್ಲಿ ಬಂತಲ್ಲ ಸಿಕ್ತು. ಮಂಜುಗೆ ಏನೋ ಫಿಶ್ ತಿನ್ಬೇಕು ಅಂತ ಬೈಕೆ ಆಗ್ಬಿಟ್ಟಿದ್ಯಂತೆ, ಅದಕ್ಕೆ ಪಾಪ ಅಲ್ಲಿ ಹೋಗಿ ಮೀನು ಪರ್ಚೇಸ್ ಮಾಡ್ತಾವ್ರೆ. ಇನ್ನು ನಾನು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ, ಯಾಕಂದರೆ ಅಣ್ಣ ಅಲ್ಲಿ ಪೊಲೀಸ್ನವರು ನೋಡಿ ಅಲ್ಲಿ ಫೈನ್ ಹಾಕ್ತಾವ್ರೆ. ಎಲ್ಲರೂ ಫೈನ್ ಹಾಕ್ಕೊಳ್ಳೋ ಸಿಚುವೇಶನಲ್ಲಿ ಇವಾಗ ಇಲ್ಲ. ಅದರಿಂದ ನಾವು ಗಾಡಿ ಮೇಲೆ ಕೂತಿದ್ವಿ, ಮಂಜುನ ಮಾತ್ರ ಕಳಿಸಿದ್ದೀನಿ ಅಲ್ಲಿ ಹೋಗಿ ಫಿಶ್ ನೋಡ್ಕೊಂಡು ತಗೊಂಡು ಬಂದ್ಬಿಡುವ ಅಂತ. ಇವತ್ತು ಒಂದು ಟೈಮ್ಗೆ ಫಿಶ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸ್ಯಾಟರ್ಡೇ ಅಲ್ವಾ, ನಾವು ಫಿಶ್ ತೊಗೊಳ್ಳೋದೇ ಅಪರೂಪ. ವೆರೈಟಿ ಇದರಲ್ಲಿ 3-4 ವೆರೈಟಿ ಐತೆ. ಇದು ಬಾಂಗಡ, ಬ್ಲ್ಯಾಕ್ ಪಾಂಪ್ಲೆಟ್ ಅಂತೆ, ಇದು ಗೋಲ್ಡ್ ಪಾಂಪ್ಲೆಟ್, ಇದು ವೈಟ್ ಪಾಂಪ್ಲೆಟ್ ಅಲ್ಲ, ಇದು ವೈಟ್ ಪಾಂಪ್ಲೆಟ್. ಅದೇನೋ ಹೆಸರು ಗೊತ್ತಿಲ್ಲ. ಅದು ಇದ್ರ ಹೆಸರೇನು? ಸಂಗ್ರ. ಇಷ್ಟು ನಾನು ಇವಾಗ ಇದು ತಗೊಂಡೆ, ಗೋಲ್ಡ್. ಬರ್ತಾವ್ರು ನೋಡಿ ಮೇಡಮ್ ಅವರು, ಫಿಶ್ ತಗೊಂಡು ಅಕ್ಕಿದು ಇದು ಕ್ಲೀನ್ ಮಾಡೋದು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಲಗೇಜ್ ಸಮೇತ ಬರ್ತಾವ್ರೆ. ಯಾವ ಖುಷಿನಾ? ಮೀನು ತಗೊಂಡಲ್ಲ, ಮೀನು ಅಂತ. ಖುಷಿನೇ. ಯಾಕೆ ಅಂದರೆ ಅದು ಕುಕ್ಕಿಂಗ್ ಸುಲಭ. ಬೇರೆಯವ್ರ ಥರ ಗಟ್ಟಲೆ ನಿಂತ್ಕೊಳ್ಳಂಗಿಲ್ಲ. ಹೌದಾ? ಬೇಗ ಕುಕ್ ಆಗತ್ತಲ್ಲ. ನಾವು ನಮ್ಮದು ಪ್ರೆಸ್ಟೀಜ್ ಕ್ರೌನ್ ಹಾಕೋದು, ಪ್ರೆಸ್ಟೀಜಿಯಸ್ ಕ್ರೌನ್. ನೋಡೋಣ, ಎದುರುಗಡೆನೇ ಲೆನ್ಸ್ ಕಾರ್ಟ್ ಇದೆ. ಲೆನ್ಸ್ ಕಾರ್ಟ್ ನಿಂಗೆ ನ್ಯೂ ಬೇಲ್ ರೋಡಲ್ಲೂ ಇದೆ. ಈಗ ನ್ಯೂ ಬೇಲ್ ರೋಡ್ಗೆ ಹೋಗೋಣ. ಈಗ ನೋಡ್ತೀಯಾ ಇವೆಲ್ಲಾನು ಹಿಡ್ಕೊಂಡು? ಅದನ್ನೇ ಹೇಳಿದ್, ಹೋಗ್ಬಿಟ್ಟು ಬರೋಣವಾ ಅಥವಾ ಹೆಂಗೆ? ಮನೆಗೆ ಹೋಗ್ಬಿಟ್ಟು ಮನೇಲಿ ಇವೆಲ್ಲಾನು ಇಟ್ಬಿಟ್ಟು ಬರೋಣ. ಯಾಕೆಂದ್ರೆ ಯಾವ ಡಿಕ್ಕಿಗೂ ಸೇರಲ್ಲ, ಕೈಯಲ್ಲಿ ಹಿಡ್ಕೊಂಡು ಓಡಾಡಕ್ಕಾಗಲ್ಲ ಎಲ್ಲ. ಮನು ಸ್ಪೆಕ್ಟ್ಸು ಒಡೆದೋಗಿದೆಯಲ್ಲ, ಹಂಗಾಗಿ ನೋಡಕ್ಕೆ ಹೋಗೋಣ ಮಂಜು ಅಂತ ಅಂದರು. ಅಷ್ಟೊತ್ತಿಗೆ ನಾನು ಫಿಶ್ ಮ್ಯಾರಿನೇಷನ್ ಮಾಡಿಟ್ಬಿಟ್ಟು ಹೋಗೋಣ, ಬರೋಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಬೌಲ್ಗೆ ಹಾಕೋಗ್ಬಿಟ್ಟಿದ್ದೀನಿ. ಇವಾಗ ಫ್ಲಾಶ್ ಆಯ್ತು ನನಗೆ. ಇದಕ್ಕೆ ನಾನು ಹಾಕಿರೋದು 1/4 ಚಮಚ ಗರಂ ಮಸಾಲ ಹಾಕಿದ್ದೀನಿ, ಜೊತೆಗೆ 1/4 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಆಮೇಲೆ 1 ಸ್ಪೂನ್ ಇದು ಏನದು ಪೆಪ್ಪರ್ ಪೌಡರ್, ಆಮೇಲೆ ಇನ್ನೇನು ಹಾಕ್ತೆ, ಸಾಲ್ಟು ರುಚಿಗೆ ಬೇಕಿರೋಷ್ಟು, ಒಂದು ಸ್ವಲ್ಪ ಜೀರಾ ಪೌಡರು, ಆಮೇಲೆ ಒಂದು ಅರ್ಧ ಚಮಚ ಇಲ್ಲ 1 ಚಮಚ ಚಿರೋಟಿ ರವೆ, ಆಮೇಲೆ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟು. ಇವಾಗ ಇದಕ್ಕೊಂಚೂರು ಕಾರ್ನ್ಫ್ಲೋರ್ ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಹಾಕಂತ ಇದೆ, ಅವಾಗ ಫ್ಲಾಶ್ ಆಯಿತು ನನಗೆ. ಇದೊಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರು, ಬೈಂಡಿಂಗಿಗೆ ಅಷ್ಟೇ. ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಫಿಶ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಒನ್ ಟೈಮ್ಗೆ, ಅದು ಅಷ್ಟು ನನಗೆ ಗೊತ್ತಿಲ್ಲ ಮಸಾಲೆಗೆ. ನಮ್ಮ ಅಕ್ಕಂಗೆ ಫೋನ್ ಮಾಡಿ ಕೇಳ್ಕೊಬೇಕು, ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಫಿಶ್ ಕರಿ, ನಮ್ಮ ಭವ್ಯಕ್ಕ. ಇದಕ್ಕೆ ಒಂಚೂರು ಕರ್ಡು, ಯಾಕೆಂದರೆ ಒಂದು 1/2 ಲೆಮನ್ ಕೂಡ ಹಾಕಂತೀನಿ ನಾನು. ಲಾಸ್ಟಲ್ಲಿ ಲೆಮನ್ ಹಾಕ್ಬಿಡ್ಬೇಕು. ಲೆಮನ್ ಸಣ್ಣದಿದೆ, ಫುಲ್ಲೇ ಹಾಕ್ಕೊಬಿಡ್ತೀನಿ. ಹುಳಿ ಇದ್ರೆ ಎಷ್ಟು ಹುಳಿ ಬೀಳತ್ತೆ ಅಷ್ಟು ಫಿಶ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂಚೂರು ಆಯಿಲ್, ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಡೋಣ. Quiere que la quiebra, me pide que la meta. Dale despacito, mami, porque te desespera. Quiere que la quiebra, me pide que la meta.
ಫಿಶ್ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದಾಯ್ತು. ಇದು 1 ಅವರ್ ಆದ್ರೂ ಮ್ಯಾರಿನೇಟ್ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಗ್ಯಾಪಲ್ಲಿ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಫಿಶ್ ಕರಿದು ಮಸಾಲ ಹೆಂಗ್ ಹಾಕಂತಾಳೆ ಅಂತ ಕೇಳಿದೆ. ನಮ್ಮ ಕಡೆ ಮಾಡ್ತೀವಲ್ಲ ಆ ಥರ. ಅವಳು ವೆರೈಟಿ ಫಿಶ್ ಕರಿಗಳು ಮಾಡ್ತಾಳಪ್ಪ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಫಿಶ್ ಕರಿ ಅಂತಾನೆ ಅಲ್ಲ, ಕುಕ್ಕಿಂಗ್ನೇ ಎಕ್ಸಲೆಂಟ್ ಆಗಿ ಮಾಡ್ತಾಳೆ ಅವಳು. ಸೊ ಅದಕ್ಕೆ ಅವಳ ಹತ್ರನೇ ರೆಸಿಪಿ ಕೇಳ್ಕೊಂಡೆ. ಅವಳು ಹೇಳಿದ್ದು ಮಟನ್ ಮಸಾಲ ಹಾಕೊಂಡು ಮಾಡು, ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ನಾನು ಇವಾಗ ಮಟನ್ ಮಸಾಲ ಹಾಕಂತ ಇದ್ದೀನಿ. ಮಟನ್ ಸಾಂಬಾರ್ ಮಸಾಲ, ಸ್ವಲ್ಪ ತೆಂಗಿನಕಾಯಿ ಸಾಕು. ಒಂದೇ ಟೈಮಿಗೆ ನಾನು ಮಾಡ್ತಾ ಇರೋದು, ಖಾಲಿ ಆಗಬೇಕು ನನಗೆ. ನಾಳೆ ಸಂಡೇ ಅಲ್ವಾ, ನಾವು ತಿನ್ನಲ್ಲ. ಒಂದು ಪೀಸ್ ಆಮೇಲೆ ನಾನೇ ತಿನ್ಕೊತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ ಹಾಕಂತ ಇದ್ದೀನಿ, ಒಂದು 4-5 ಕುಪ್ಪ ಬೆಳ್ಳುಳ್ಳಿ ಹಾಕಂತ ಇದ್ದೀನಿ, ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ವೀಟ್ ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಚಕ್ಕೆ ಲವಂಗ ಇಷ್ಟು, ಒಂದು ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಮನು ಖಾರ ತಿನ್ನಲ್ಲ ಹಂಗಾಗಿ ಖಾರ ಕಮ್ಮಿ ಮಾಡ್ಬೇಕು ನಾನು. ಕಾಳು ಮೆಣಸು, ಇದ್ರ ಜೊತೆಗೆ ಒಂದು 1/4 ಚಮಚ ಗಸಗಸೆ, ಒಂದೇ ಒಂದು ಹಸಿರು ಮೆಣಸಿಕಾಯಿ ಹಾಕೊಂತೀನಿ, ಚಿಕ್ಕದು, ದೊಡ್ಡದು ಬೇಡ, ಒಂದೇ ಒಂದು ಹಸಿರು ಮೆಣಸಿಕಾಯಿ. ಇದಕ್ಕಿವಾಗ 1 ಸ್ಪೂನ್ ಮೇಲೆ ಒಂದು 1/4 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಿಡೋದೆ. ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಸಾಲ್ಟ್ ಹಾಕಂತ ಇದ್ದೀನಿ, ಎಷ್ಟು ಬೇಕಷ್ಟೇ ಹಾಕೊಂಡು. ಆವಾಗಲೇ ಹುಣಸೆಹಣ್ಣು ನೆನೆಸಿಟ್ಟಿದೆ. ಇವಾಗ ಅದನ್ನ ರಸ ತೆಕ್ಕೊಂಡು ಹಾಕೋಬೇಕು. ಫಿಶ್ ಕರಿದು ಒಂದೇನಪ್ಪ ಅಂದ್ರೆ ಬೇಗ ಒಂದು 5-10 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ಅದಕ್ಕೆ ಫಿಶ್ ಕುಕ್ ಮಾಡೋದು ಅಂದ್ರೆ ನನಗಿಷ್ಟ. ಚಿಕನ್ ಮಟನ್ ಥರ ತುಂಬ ಟೈಮ್ ತಗೊಳ್ಳಲ್ಲ. ಬಿಸಿನೀರಲ್ಲಿ ನೆನೆಸಿದೆ. La sacan en la mañana, esconde a tu tía porque también tiene ganas. Que le escupan en la boca, una mordida en la... ಮಸಾಲೆ ಒಂದು ಕುದಿ ಕುದಿಸ್ಕೊಂಡಿದ್ದಾಯ್ತು. ಇವಾಗ ಫಿಶ್ ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಅಲ್ಲಿಗೆ ಫಿಶ್ ಕರಿ ರೆಡಿ. 5 ನಿಮಿಷ. Te voy a dar en el carrito bum bum, vamos a hotel y yo rento un room. Apretadita y yo quebro el condón. ಇಲ್ಲಿಗೆ ನಮ್ಮ ಫಿಶ್ ಕರಿ ಮುಗೀತಪ್ಪ. ಕುಕ್ಕಿಂಗೇ ಮುಗ್ದು ಹೋಗ್ಬಿಡ್ತು. ಹೋಗಿದ್ದು ಒಂದು 1/2 ಅವರಿಗೆಲ್ಲ. ಮನು ಏನೋ ಸ್ಪೆಕ್ಸ್ ಅಂಗಡಿಗೆ ಹೋಗ್ಬೇಕು ಅಂತ ಇದ್ರು. ಏನಪ್ಪ ಹೋಗೋಣ ಹಿಂಗೆ? 8 ಗಂಟೆ ಹೋಗೋಣ. ಸರಿ, ಹಂಗಾದ್ರೆ ಒಂದು ಕುಕ್ಕರ್ ಐತೆ, ತೊಳೆದ್ಬಿಟ್ಟು ಬರ್ತೀನಿ. ಹೊಟ್ಟೆ ಎಷ್ಟವಾಗ್ಬಿಟ್ಟಿದೆ ಮನು, ಬಂದಕ್ಕೆ ಊಟ ಮಾಡ್ಬಿಡೋಣ. ಏನೋ ಮಾಡಿ ಹಾಕಿ ಕೊಡ್ತಾರೆ ಅನ್ನೋ ಲೆವೆಲ್ಗೆ ಹೌದು ಸ್ವಾಮಿ. ನಿನ್ಗೆ ಹೌದು ಸ್ವಾಮಿ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದೀನಿ ನಾನು. ಸುತ್ತ ಗ್ಲಾಸಸ್ ಇನ್ನೂ ಮುಗ್ದಿಲ್ಲ, ನಂದು ಹೊಡೆದೋಗಿತ್ತು. ಈ ಸರಿ ನಾನು ಲೆನ್ಸ್ ಕಾರ್ಡ್ಗೆ ಬಂದಿದ್ದೀನಿ. ಲೆನ್ಸ್ ಕಾರ್ಟಲ್ಲಿ ತಗೊಳ್ಳೋಣ ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮು ಸ್ಪೆಕ್ಸ್ ಬೇಕರಲ್ಲಿ ತಗೊಂಡಿದ್ದೆ. ಲೆನ್ಸ್ ಕಾರ್ಟಲ್ಲಿ ಸಿಕ್ತು, ಬಟ್ ಫ್ರೇಮ್ ಇಷ್ಟ ಆಗಲಿಲ್ಲ. ಆದರೆ ಏನಂದ್ರೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದರಿಂದ ಪ್ರೈಸ್ ಸೇಮ್ 700 ರೂಪಾಯಿ ಇದೆ. ಅದಕ್ಕೋಸ್ಕರ ನಾನೇನೋ ತಗೊಂಡೆ. ಮಂಜುನು ಟೆಸ್ಟ್ ಮಾಡಿಸ್ಕೊಂಡು ಮಂಜುನು ತಗೊಂತವ್ರು. ಇವಾಗ ಮಂಜುದು ಚೇಂಜ್ ಆಗ್ಬಿಟ್ಟಿದೆ. ನಮ್ಗೆ ಇಷ್ಟು ದಿವಸ ಕುರುಡ ಅಂತಿದ್ರು, ಈಗ ಇವರು ಕುರುಡನ ಜೊತೆ ಕುರುಡಿ. ನಮ್ಮದು ಯಾವಾಗಲೂ ಪವರ್ ಇದ್ದಿದ್ದೇ ಐತೆ. ಅದಕ್ಕೆ ನನಗೆ ಜಾಸ್ತಿ ಹೆಡ್ಡೇಕ್ ಬರ್ತಾ ಇದ್ದಿದ್ದು. ಆಯಿತು, ನಾನು 1 ಇಯರ್ ಹತ್ತತ್ರನೇ ಆಗೋಯ್ತು ಸ್ಪೆಕ್ಸ್ ಯೂಸ್ ಮಾಡೋದು ನಿಲ್ಲಿಸಿ. ಲಾಸ್ಟ್ ಟೈಮ್ ಅಲ್ಲಿದ್ದಾಗ ಓಡಾಡ್ತಾ ಇದ್ನಲ್ಲ ಸ್ಪೆಕ್ಸ್ ಚೇಂಜ್ ಮಾಡಬೇಕು ಅಂತ, ಆವಾಗ ಸ್ಟಾಪ್ ಮಾಡಿದ್ದೆ. ಆಯ್ತು, ಅದು ಫುಲ್ ಸ್ಕ್ರಾಚಸ್ ಆಗಿದೆ. ಸೊ ಇವಾಗ OTP ಬಂದಿರುತ್ತಾ ಹಾಗೆ. ಸೊ ನಂದೇನಿಲ್ಲ, ರೆಡಿ ಸಿಗ್ತೈತೆ ಅನ್ನೋದು ಗೊತ್ತಾಯ್ತಲ್ಲ. ಎಲ್ಲೋದ್ರೂ ರೆಡಿ ಸಿಗುತ್ತೆ. ಸೊ ನಾವು ಪರ್ಚೇಸ್ ಮಾಡ್ಕೊಬಿಡ್ತೀವಿ. ನಮ್ದು ಇಲ್ಲೇ ಎಲ್ಲೋ ಇತ್ತು ಗ್ಲಾಸು, ಎತ್ತಿಟ್ಟಿರ್ಬೇಕು, ನೋಡೋಣ. ನಾವು ತೊಗೊಂಡು ಇಲ್ಲಿಂದ ಹೊರಡೋದು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪಾರ್ಟಿ ಇದೆ. ನಾವು ಆಚೆ ಹೋಗ್ತೀವಿ ಫ್ರೆಂಡ್ಸ್ ಜೊತೆ. ಮಂಜು ಅವರು ಮನೇಲೆ ಮೀನು ತಿನ್ಕೊಂಡಿರ್ತಾರೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.